ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ. ಅಟ್ಲೀಸ್ಟ್ ದೈವದಿಂದಾದ್ಮೇಲೆ ಆದ್ರೂ ಇಡೀ ಕುಟುಂಬ ಆ ನೋವಿಂದ ಹೋಗಿ ಆ ಒಂದು ಹೆಣನ ತಗೊಂಡೋಗಿ ಮಣ್ಣು ಮಾಡಬೇಕು ಅಂತೇಳಿ ಹಳ್ಳನ ಹೊಡೆದು 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 ಕಡೆಗೆ 2-3 ಅಡಿಗೆ ಕಲ್ಲು ಬಂಡೆ ಸಿಗುತ್ತೆ. ಆ ಕಲ್ಲು ಬಂಡೆ ಸಿಕ್ತಿದ್ದಂಗೆ ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದನ್ನ ಮತ್ತೆ ಮುಚ್ಚಿ ಬೇರೆ ಹಳ್ಳ ಹೊಡೆಯೋಂಗಿಲ್ಲ. ಸರಿ ಆಯ್ತು, ಇನ್ನೊಂದು ಹಳ್ಳನ ಹೊಡೆಯೋಣ ಅಂತ ಹೇಳಿ ಹೋದ್ರೆ ಇನ್ನೊಂದು ಹಳ್ಳ ಹೊಡೆಯಕ್ಕೆ ಹೋದ್ರೆ ಹೆಣ ಸಿಗುತ್ತೆ. ಈಗ ನಾವು ಇನ್ನೊಂದು ಹಳ್ಳ ಹೊಡಿಬೇಕಾದ್ರೆ ಹೆಣ ಸಿಕ್ಕಿದಾಗ ಆ ಹೆಣನ ಎತ್ತಿ ನಾವು ಬಿಸಾಕ್ಬಿಟ್ಟು ಇನ್ನೊಂದು ಹೆಣನ ಹೂಡೋಣವಾ, ಇಲ್ಲಾಂದ್ರೆ ಅದೇ ಹೆಣದ ಮೇಲೆ ಇನ್ನೊಂದು ಹೆಣನ ಹೂಡ್ಬೇಕು. ಇಲ್ಲ ಬಂಡೆ ಸಿಕ್ಕಿದಾಗ ಯಾವ ರೀತಿಯಲ್ಲಿ ಹೆಣನ ಹೂಡೋದಕ್ಕಾಗುತ್ತೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಬೊಕ್ಕಲ್ನಾಥ್ ಕೆರೆ ಅಂತೇಳಿ ಪ್ರಸಿದ್ಧವಾದಂಥ ಕೆರೆ, ಅದು ಸುಮಾರು 10 ಎಕರೆ 8 ಗುಂಟೆ ಇದೆ ಡಾಕ್ಯುಮೆಂಟ್ ಪ್ರಕಾರ. ಅದನ್ನ ಈಗಾಗಲೇ ಯಾರು ಒತ್ತುವರಿ ಮಾಡಿದ್ದಾರೆ ಆ ಒತ್ತುವರಿ ಮಾಡಿರುವಂಥದ್ದನ್ನ ತೆರವುಗೊಳಿಸಬೇಕು. ಮಶಾಣ ಜಾಗನ ಮಶಾಣಕ್ಕೆ ಅಂತೇಳಿ ಹಿಂದೂಗಳ ರುದ್ರಭೂಮಿಗೆ ಸೀಮಿತಗೊಳಿಸಬೇಕು ಅಂತೇಳಿ ಈಗಾಗಲೇ ಆದೇಶ ಕೂಡ ಆದಂಗಿದೆ. ತಾವು ಅಧಿಕಾರಿಗಳು ನಾವು ತಮಟೆ ಹೊಡ್ಕೊಂಡು ಇಲ್ಲಿ ಬರೋವರೆಗೂ ನೀವು ಕಣ್ಣು ತೆರೆಯುವಂಥ ಕೆಲಸ ಮಾಡೋದಿಲ್ಲ. ಇವತ್ತು ನಮ್ಮ ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಭಾರತ ದೇಶನ ನುಂಗ್ತಾ ಇದ್ದಾರೆ, ನುಂಗಿ ನೀರು ಕುಡಿತಿದ್ದಾರೆ ಅಂತಂದ್ರೆ ಯಾವ ಕಳ್ಳರು ಅಲ್ಲ, ಯಾವ ಮುಟ್ಟಾಳರು ಅಲ್ಲ, ಯಾವ ಅನ್ಎಜುಕೇಟೆಡ್ಸು ಅಲ್ಲ. ಇವತ್ತು IAS IPS ಮಾಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ದೇಶನ ಲೂಟಿ ಮಾಡ್ತಾ ಇದ್ದೀರಾ. ನಮ್ಮ ಸಾರ್ವಜನಿಕರ ಒಂದು ಅನಾನುಕೂಲ ಏನಿದೆ ಅದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸನ ನೀವು ಮಾಡಿಕೊಡ್ಬೇಕು. ಇಂಥದ್ದನ್ನೆಲ್ಲನೂ ನಾವು ಸಾರ್ವಜನಿಕರು ತಮಟೆ ಹೊಡ್ಕೊಂಡು ಇಲ್ಲಿ ಬರಬೇಕು, ಜನರನ್ನೆಲ್ಲ ಸೇರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಈ ಮಶಾಣ ಜಾಗ ಇರ್ಬೋದು, ಕೆರೆ ಜಾಗ ಇರ್ಬೋದು, ಇದನ್ನೆಲ್ಲ ನೀವೇ ಸ್ವಯಂ ಪ್ರೇರಿತವಾಗಿ ಇದನ್ನೆಲ್ಲ ನೀವೇ ಜವಾಬ್ದಾರಿ ತಗೋಬೇಕಾಗಿದೆ. ನಾವು ಇದನ್ನೆಲ್ಲ ನೀವು ಅಧಿಕಾರಿಗಳಿಗೆ ಹೇಳ್ಬೇಕಾ? ಇವತ್ತು IAS IPS ಮಾಡಿರುವಂಥದ್ದು ಯಾವ ಒಂದು ಉದ್ದೇಶಕ್ಕೆ? ನೀವು ನಮ್ಮ ಜನರ ಒಂದು ಸೌಲಭ್ಯನ ಮಾಡಿಕೊಡೋದಕ್ಕೇನೆ ತಾನೆ. ಇವತ್ತು ನಿಮ್ಮ ಒಂದು ಚೇಂಬರಲ್ಲಿ, ನಿಮ್ಮ ಒಂದು ಸೀಟಲ್ಲಿ ನಾವೆಲ್ಲ ಕೂರಕ್ಕಾಗುತ್ತಾ? ನಿಮ್ಮಷ್ಟು ಅಧಿಕಾರ ನಾವು ನಿಮ್ಮಂಥ ಎಜುಕೇಷನ್ ಮಾಡಿದೀವಾ? ಇವತ್ತು ನೀವು ಅಂಥ ಒಂದು ಎಜುಕೇಷನ್ ಮಾಡಿಕೊಂಡು ಇವತ್ತು ಆ ಸೀಟಲ್ಲಿ ಕುತ್ಕೊಂಡು ಸಮಥಿಂಗ್ ಏನೋ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಜನರ ಅನಾನುಕೂಲಗಳನ್ನ ಪರಿಶೀಲನೆ ಮಾಡೋಂಥವ್ರು ಯಾರು? ಏಕೆ ನಮ್ಮ ತಾಲೂಕು ಅಂತಂದ್ರೆ ಅಭಿವೃದ್ಧಿ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಿಲ್ವಾ? ನಾವು ಇದನ್ನ ಹೇಳುವಂಥದ್ದು ಇದೆಯಾ? ಇವತ್ತು ಪ್ರತಿಯೊಂದಕ್ಕೂ ನಾವು ತಮಟೆ ಹೊಡ್ಕೊಂಡು ಬರ್ಬೇಕು, ಪ್ರತಿಯೊಂದಕ್ಕೂ ನಾವು ಜನರನ್ನ ಸೇರಿಸ್ಬೇಕು ಅಂತಂದ್ರೆ ಅಧಿಕಾರಿಗಳು ಓದಿರುವಂತ ಸಬ್ಜೆಕ್ಟ್ ಏನು? ಅರೆ ಮುಳಬಾಗಿಲು ತಾಲೂಕಲ್ಲಿ ಮಶಾಣ ಇಲ್ವಾ? ಆ ಮಶಾಣಕ್ಕೆ ಒಂದು ಸೀಮಿತವಾದಂತ ಜಾಗನ ನಾವು ಯಾಕೆ ಇಡಬಾರ್ದು, ಯಾಕೆ ಕೊಡಬಾರ್ದು? ಬೆಂಗಳೂರಿಂದ ಯಾರೋ ಬರ್ತಾರೆ ಭೂಗಳ್ರು, ಅವ್ರಿಗಾದ್ರೆ ಚೇಂಬರ್ ಅಲ್ಲಿ ಕೂರಿಸಿ ಅವ್ರಿಗೆ ಟೀ ಕಾಫಿ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡಿಸಿ ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆನ ಮಂಜೂರು ಮಾಡ್ಕೊಡುವಂತ ನಾವು ನಿಮ್ಗೆ ಹೇಳ್ತಿಲ್ಲ, ಕೆಲವು ಭ್ರಷ್ಟ ಅಧಿಕಾರಿಗಳು ನಾವು ಹೇಳ್ತಾ ಇದೀವಿ. ಪರ್ಟಿಕ್ಯುಲರ್ ಆಗಿ ಗುಮ್ಮಟೆ ಕಳ್ಳ ಅಂತಂದ್ರೆ ಹೆಗ್ಲಾಕ್ ಮುಟ್ಟು ನೋಡ್ಬೇಕು. ನಾವು ಹೇಳ್ತಿರೋದು ಅಧಿಕಾರಿಗಳಿಗೆ, ಕೆಲ ಅಧಿಕಾರಿಗಳು ನಾವು ಹೇಳ್ತಾ ಇದೀವಿ. ಇನ್ನು ಮೇಲೆ ಈ ಸರಿ ಏನಾದ್ರು ಆಕಸ್ಮಿಕವಾಗಿ ದೇವಜನರಾದ್ರೆ ನಾವಲ್ಲಿ ಮಶಾಣದಲ್ಲಿ ಹಳ್ಳ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೆಣನ ಎತ್ತಬೇಕು ಅಂತಂದ್ರೆ ಅವ್ರಿಗೇನಾದ್ರು ವಿಷಯ ಗೊತ್ತಾಯ್ತು ಅಂತಂದ್ರೆ ದೊಡ್ಡ ಗಲಾಟೆಗಳೇ ಆಗುತ್ತೆ, ಇನ್ನೊಂದಷ್ಟು ಹೆಣ ಬೀಳುವಂತ ಕೆಲಸ ಆಗುತ್ತೆ. ಹಾಗಾಗಿ ನೀವು ಈ ಕೂಡಲೇ ನೀವು ಅಲ್ಲಿ ಸೀಮಿತಗೊಳಿಸಲಿಲ್ಲ ಅಂತಂದ್ರೆ ನಾವು ಇನ್ನು ಮೇಲೆ ಅಲ್ಲಿ ನಾವು ಹೆಣನ ಹೂಡೋದಕ್ಕೆ ಅಲ್ಲಿ ಹಳ್ಳ ಹೊಡೆಯೋದು ಇಲ್ಲ, ಇನ್ನೊಂದು ಹೆಣನ ಎತ್ತಿ ಸೈಡ್ಗೆ ಹಾಕೋದು ಇಲ್ಲ. ಸೀದಾ ನಾವು ತಹಸೀಲ್ದಾರ್ ಕಚೇರಿ ಹತ್ರಗೆ ನಾವು ಹೆಣನ ತಗೊಬರುವಂತ ಕೆಲಸ ನಾವು ಮಾಡ್ತೀವಿ. ಆಗ ನೀವೇ ಇಲ್ಲಿ ನಿಂತು ಖುದ್ದಾಗಿ ಆ ಒಂದು ಶವದ ಒಂದು ಕಾರ್ಯಕ್ರಮಗಳೇನಿದೆ ಅದನ್ನೆಲ್ಲ ನೀವೇ ಮಾಡಿ ಎಲ್ಲಿ ಒಂದು ಮಣ್ಣು ಮಾಡಬೇಕು ಅನ್ನೋದು ನೀವೇ ತೋರಿಸ್ಬೇಕಾಗ. ಇಲ್ಲ ಅಂದ್ರೆ ಇಲ್ಲೇ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ನಾವೇನೋ ಬಂದ್ವಿ, ನಿಮಗೆ ಒಂದು ಮೆಮೊರಾಂಡಮ್ ಕೊಟ್ವಿ, ನೀವು ತಗೊಂಡ್ರಿ, ನೀವೊಂದು 2 ಮಾತು ಹೇಳಿದ್ರೆ ಅದು ಸೀಮಿತ ಆಗಬಾರ್ದು. ಬೇರೆ ಯಾವುದೇ ವಿಷಯದಲ್ಲಿ ಬೇಕಾದ್ರೂ ನೀವು ಡಿಲೇ ಮಾಡಿ, ತೊಂದರೆ ಇಲ್ಲ. ಮಶಾಣದ ವಿಷಯದಲ್ಲಿ ಮಾತ್ರ ಅದನ್ನ ನೀವು ಅತಿ ಶೀಘ್ರದಲ್ಲಿ ಈ ವಾರದಲ್ಲಿ ನೀವು ಅದನ್ನ ಸೀಮಿತಗೊಳಿಸಿದ್ರೆ ನಾವೆಲ್ಲರೂ ನಾವು ನಿಮಗೆ ಕೃತಜ್ಞತೆ ಹೇಳೋಣ. ಯಾರಿಗೂ ಜಮೀನು ಮಂಜೂರು ಮಾಡಿ ಅಂತ ಹೇಳ್ತಲ್ಲ ಸರ್, ಹೇಗೆ ಯಾರು ನಮಗೆ ಸೈಟ್ ಕೊಡಿ ಅಂತ ಹೇಳ್ತಾ ಇಲ್ಲ. ನಾವು ಸ್ವಂತ ಲಾಭಕ್ಕೆ ಯಾರು ಕೇಳ್ತಲ್ಲ ಸರ್. ಏನು ನಮ್ಮ ಮನೆ ಸತೀಶ್ ಅವರು ಹೇಳಿದ್ರು ಎಲ್ಲ ಸತ್ಯವಾದ ಮಾತು. ಏನು ಅಂದರೆ ಸತ್ತ ಶವಕ್ಕೆ ಊನಕ್ಕೂ ನೋವು ತಿನ್ಕೊಂಡು ಉಣಬೇಕು, ಸತ್ತಿರೋರ್ಗೂ ಆತ್ಮಶಾಂತಿ ಸಿಗಲ್ಲ 100%. ಇದೊಂದು ಕಣ್ಣು ಬಿಟ್ಟು ಈಗ ನೋಡಿ ಸರ್, ಕಬ್ರಸ್ಥಾನ